ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಈ ದಿನ ನನ್ನ ಜೀವನದಲ್ಲಿ ತುಂಬಾ ಸಂತೋಷವಾಗಿರುವಂಥ ದಿನ ಅಂತ ಹೇಳ್ತೀನಿ. ಇವತ್ತು ನನ್ನ ಆಸ್ಟ್ರೇಲಿಯನ್ ಸಿಟಿಸನ್ಶಿಪ್ ಸೆರೆಮನಿ ಇತ್ತು. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನನ್ನ ಸಿಟಿಸನ್ಶಿಪ್ ಸೆರೆಮನಿ ಹೇಗಿತ್ತು, ಒಬ್ಬ ಇಂಡಿಯನ್ ಆಸ್ಟ್ರೇಲಿಯನ್ ಸಿಟಿಸನ್ ಆಗಿ ಬದಲಾಗುವಂತಹ ಸೆರೆಮನಿ ಹೇಗಿರುತ್ತೆ, ಯಾವುದೆಲ್ಲ ಪ್ರಾಸೆಸ್ ಇದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. Congratulations. And now you are Australia's citizens. ಫ್ರೆಂಡ್ಸ್, ಈ ಸಿಟಿಸನ್ಶಿಪ್ ಸೆರೆಮನಿ ನಡೀತಾ ಇರೋದು ಪ್ಯಾರಾಮಟ ಅನ್ನೋ ನಾನಿರೋ ಸಬರ್ಬಲ್ಲಿರೋ ರಿವರ್ ಸೈಡ್ ಅನ್ನೋ ಒಂದು ಥಿಯೇಟರ್ ಆಡಿಟೋರಿಯಮಲ್ಲಿ ನಡೀತಾ ಇದೆ. ಸೊ ನಾನಿರೋ ಏರಿಯಾ ಇದ್ದೇನೆ, ಇದರ ಹೆಸರು ಪ್ಯಾರಾಮಟ ಅಂತ ಕರೀತಾರೆ. ಸೊ ಈ ಏರಿಯಾದಲ್ಲೇ ನನ್ನ ಸಿಟಿಸನ್ಶಿಪ್ ಸೆರೆಮನಿ ನಡೀತಾ ಇರೋದು. ಫಸ್ಟು ಆ ಸಿಟಿಸನ್ಶಿಪ್ ಸೆರೆಮನಿ ಒಳಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಗ್ಲಿಮ್ಸ್ ತೋರಿಸೋಣ, ಎಲ್ಲಿ ನಡೀತಿದೆ ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನು ನಾವು ಒಳಗಡೆ ಹೋಗಬೇಕು. ಅದಕ್ಕಿಂತ ಮುಂಚೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ, ಪಕ್ಕದಲ್ಲಿ ರಿವರ್ ಇದೆ, ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳಬಹುದು. ಫ್ರೆಂಡ್ಸ್, ಇಲ್ಲಿ ಎಲ್ಲ ತುಂಬ ಜನ ಆಲ್ರೆಡಿ ಕ್ಯೂ ಅಲ್ಲಿ ನಿಂತಿದ್ದಾರೆ. ಇನ್ನೇನು ಕ್ಯೂ ಅಲ್ಲಿ ಒಬ್ಬೊಬ್ಬರಾಗಿ ಒಳಗಡೆ ಬಿಡ್ತಾ ಇದ್ದಾರೆ. ಮತ್ತು ಅವರು ಅನೌನ್ಸ್ ಮಾಡ್ತಾ ಇದ್ರು ಯಾವುದೆಲ್ಲ ದೇಶದವರು ಇವತ್ತು ಆಸ್ಟ್ರೇಲಿಯನ್ ಸಿಟಿಸನ್ ಆಗಿ ಕನ್ವರ್ಟ್ ಆಗ್ತಿದ್ದಾರೆ ಅಂತ. ಆಲ್ಮೋಸ್ಟ್ 128 ದೇಶದವರು ಇವತ್ತು ಆಸ್ಟ್ರೇಲಿಯನ್ ಸಿಟಿಸನ್ ಆಗಿ ಕನ್ವರ್ಟ್ ಆಗ್ತಿದ್ದಾರೆ ಅಂತ ಹೇಳಿದ್ರು. And on a clear day from Parramatta, you can see Peru, you can. The Philippines, Poland, the Russian Federation, Saudi Arabia, Serbia. Serbia, wonderful. A beautiful country, Serbia. ಫ್ರೆಂಡ್ಸ್, ನಾನು ಒಳಗಡೆಗೆ ಬಂದಾಯಿತು. ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಒಳಗಡೆ ಬಂದ ತಕ್ಷಣವೇ ಅವರು ನಮ್ಮ ಐಡೆಂಟಿಟಿ ಡಾಕ್ಯುಮೆಂಟ್ ಅಂದರೆ ಪಾಸ್ಪೋರ್ಟ್ ಇರ್ಬೋದು, ನಮ್ಮ ಡ್ರೈವರ್ ಲೈಸೆನ್ಸ್, ಆಸ್ಟ್ರೇಲಿಯನ್ ಡ್ರೈವರ್ ಲೈಸೆನ್ಸ್ ಎಲ್ಲದನ್ನು ಚೆಕ್ ಮಾಡಿ ನಾವೇ ಅಂತ ಕರೆಕ್ಟಾಗಿ ಐಡೆಂಟಿಟಿ ವೆರಿಫಿಕೇಷನ್ ಆದಮೇಲೆ ಅವರು ನನಗೆ ಸಿಟಿಸನ್ಶಿಪ್ ಸೆರೆಮನಿ, ಎಲೆಕ್ಷನ್ಗೆ ಅಂದರೆ ಆಸ್ಟ್ರೇಲಿಯಾದಲ್ಲಿ ವೋಟ್ ಮಾಡೋದಕ್ಕೆ ರೈಟ್ಸ್ ಬಂತಲ್ಲ, ಹೇಗೆ ಎಲೆಕ್ಷನ್ಗೆ ಎನ್ರೋಲ್ ಮಾಡ್ಕೋಬೇಕು ಅನ್ನೋ ಡೀಟೇಲ್ ಇರೋ ಅಷ್ಟು ಡಾಕ್ಯುಮೆಂಟ್ನ ನನಗೆ ಕೊಟ್ಟರು. ಈಗ ಲೆಫ್ಟ್ ಸೈಡಲ್ಲಿ ನೋಡ್ತಿದ್ದೀರಲ್ಲ, ಅವರು ಅಬಾರ್ಜಿನಲ್ ಪೀಪಲ್ ಅಂದರೆ ಆಸ್ಟ್ರೇಲಿಯಾಗೆ ಮೊದಲ ಬಾರಿಗೆ ಬಂದಂತಹ ಜನ ಇವರೇನೆ, ಆಸ್ಟ್ರೇಲಿಯನ್ಸು. ಸೊ ಆ ಅಬಾರ್ಜಿನಲ್ ಪೀಪಲ್ದು ಟ್ರೆಡಿಷ್ನಲ್ದು ಒಂದು ಇನ್ಸ್ಟ್ರೂಮೆಂಟನ್ನು ಅವರು ಅಲ್ಲಿ ಫ್ಲೂಟ್ ಮಾಡ್ತಾಯಿದ್ರು. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡೆ. ಎಲ್ಲರಿಗೂ ಫ್ಲ್ಯಾಗ್ಸ್ ಕೊಡ್ತಿದ್ರು, ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇತ್ತು. ಸೊ ಫ್ರೆಂಡ್ಸ್, ಇವಾಗ ಒಳಗಡೆ ಬಂದಿದ್ದೀನಿ. ಥಿಯೇಟರ್ ಒಳಗಡೆ ಏನು ಹಿಂದೆ ಖಾಲಿ ಇದೆ ಅಂದ್ಕೊಂಬೇಡಿ, ಹಿಂದೆ ಮುಂದೆ ಇನ್ನೂ ಮೇಲ್ಗಡೆ ಅಪ್ಪರ್ ಡೆಕ್ ಎಲ್ಲ ಇತ್ತು, ಅದರಲ್ಲೆಲ್ಲ ಜನ ತುಂಬಿಕೊಂಡಿದ್ರು, ಒಬ್ಬೊಬ್ಬರಾಗಿ ಬರ್ತಾಯಿದ್ರು. ಸೊ ಇವಾಗ ನ್ಯೂ ಸೌತ್ ವೇಲ್ದು ಪೊಲೀಸ್ ಬ್ಯಾಂಡ್ ಇದೆಯಲ್ಲ, ಅವರು ಅಲ್ಲಿ ಇನ್ಸ್ಟ್ರೂಮೆಂಟನ್ನು ಪ್ಲೇ ಮಾಡ್ತಾಯಿದ್ರು. ಸೊ ನೋಡ್ತಿದ್ದೀರಲ್ಲ, ಇನ್ನು ಪ್ರೋಗ್ರಾಮ್ ಇನ್ನೂ ಶುರುವಾಗಿಲ್ಲ. ಸೊ ನಾನು ಬಂದು ಆಲ್ರೆಡಿ ಕೂತ್ಕೊಂಡಿದ್ದೀನಿ. ಸೊ ಅಲ್ಲಿ ಪೊಲೀಸ್ ಬ್ಯಾಂಡು ಅವ್ರದ್ದು ಏನೇನೋ ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದಿ ಫಂಕ್ಷನ್ಸ್ ಟು ಸ್ಟಾರ್ಟ್. ಫ್ರೆಂಡ್ಸ್, ಅದೇನೆಲ್ಲ ಕೊಟ್ಟರು ಅಂತ ತೋರಿಸ್ತೀನಿ. ಫ್ಲ್ಯಾಗ್ಸ್ ಕೊಟ್ಟರು ಆಫ್ಕೋರ್ಸ್. ಅದಾದಮೇಲೆ ಎಲೆಕ್ಷನ್ಗೆ ಇವಾಗ ನಮಗೆ ಸಿಟಿಸನ್ ಆಗಿರೋದ್ರಿಂದ ನನಗೆ ಎಲ್ಲ ಫೆಡ್ರಲ್, ಟೆರಿಟೋರಿಯಲ್ ಎಲ್ಲ ಒಂದು ಇದರಲ್ಲಿ ವೋಟ್ ಮಾಡೋ ರೈಟ್ಸ್ ಇರೋದ್ರಿಂದ ಎಲೆಕ್ಷನ್ಗೆ ಹೇಗೆ ಎನ್ರೋಲ್ ಮಾಡ್ಕೋಬೇಕು ಸರ್ಟಿಫಿಕೇಟ್ ಎಲ್ಲ ಅಲ್ಲಿ ಕೊಟ್ಟಿದ್ದಾರೆ. ಪ್ರೋಗ್ರಾಮ್ ಇವಾಗ ಸ್ಟಾರ್ಟ್ ಆಯಿತು. ಇವಾಗ ಇವರು ಪ್ರೋಗ್ರಾಮ್ ಇನಾಗ್ರೇಟ್ ಮಾಡಿ ಇವತ್ತು ಬಂದಿರೋಂಥ ಅಷ್ಟು ಗೆಸ್ಟನ್ನು ಇವಾಗ ವೆಲ್ಕಮ್ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಇವಾಗ ಫಸ್ಟ್ ಬರ್ತಾ ಇದ್ದಾರಲ್ಲ, ಇವರು ನಮ್ಮ ಪ್ಯಾರಾಮಟ ಕೌನ್ಸಿಲ್ದು ಮೇಯರ್. State Member for Parliament, the Honourable Dr. Jeff Lee MP, Member for Parramatta, Minister for Corrections. City of Parramatta Councillors, Councillor Phil Bradley, Councillor Kelly Daly, Councillor Henry Green, Councillor Ange Humphreys,
City of Parramatta Executive Team, Acting CEO of City of Parramatta Council, Brian Hines. Superintendent Barry Vincent, Parramatta Police Area Command. And Derek Elder, Uncle Bruce Gale. Thank you. On behalf of all of us on stage, welcome to the City of Parramatta. I would now like to invite Uncle Bruce Gale, Derek Elder, to provide a welcome to country. Warami, Warami, Warami. Welcome, welcome, welcome. Good morning, ladies and gentlemen, and distinguished guests. I would like to welcome you all here today to celebrate the Australian citizenship ceremony. ಓ ಮೈ ಗಾಡ್, ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಬಂತು. ಏನಂದರೆ ನಾವು ಆಸ್ಟ್ರೇಲಿಯನ್ ಸಿಟಿಸನ್ ಆಗಬೇಕಂದ್ರೆ ಆಸ್ಟ್ರೇಲಿಯನ್ ಸಿಟಿಸನ್ಶಿಪ್ ಸೆರೆಮನಿನಲ್ಲಿ ನಾವು ಪ್ಲೆಡ್ಜ್ ಮಾಡಬೇಕು. ಅಂದರೆ ಇವಾಗ ಯಾವುದೇ ಒಂದು ಹುದ್ದೆ ತೊಗೋಬೇಕಾದ್ರೆ ಪ್ರಮಾಣ ವಚನ ಅಂತ ಮಾಡಲ್ವ, ಅದೇ ರೀತಿ ಇವತ್ತು ನಮ್ಮ ಆಸ್ಟ್ರೇಲಿಯನ್ ಪೀಪಲ್ ಆಸ್ಟ್ರೇಲಿಯಾಗೆ ನಾನು ಒಬ್ಬೇ ಆಗಿರ್ತೀನಿ ಅಂತ ಇವತ್ತು ಪ್ಲೆಡ್ಜ್ ಮಾಡಬೇಕು. ಪ್ಲೆಡ್ಜ್ ಮಾಡೋದಕ್ಕೆ 2 ವರ್ಷನ್ ಇದೆ. ಅಂಡರ್ ದಿ ಗಾಡ್ ಅಂದರೆ ದೇವರ ಸಾಕ್ಷಿಯಾಗಿ ಅಂತ, ಇನ್ನೊಂದು ದೇವರ ಸಾಕ್ಷಿಯಾಗಿ ಇಲ್ಲ ಅಂತ, 2ರಲ್ಲಿ ಯಾವ್ದಾದ್ರು ಚೂಸ್ ಮಾಡಿಕೊಂಡು ನೀವು ಅದರಲ್ಲಿ ಪ್ಲೆಡ್ಜ್ ಮಾಡಬೇಕು. ಇವಾಗ ಮೇಯರ್ ಡಿಕ್ಟೇಟ್ ಮಾಡ್ತಾರೆ, ಇವಾಗ ನಾವು ಅದನ್ನು ರಿಪೀಟ್ ಮಾಡಬೇಕು. From this time forward, I pledge my loyalty to Australia and its people. I pledge my loyalty to Australia and its people. Whose democratic beliefs I share. Whose democratic belief I share. Whose rights and liberties I respect. Whose rights and liberties I respect. And whose laws I will uphold and obey. And whose laws I uphold and obey. Congratulations. And now you are Australia's newest citizens. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವಾಗ ಜಸ್ಟ್ ನನ್ನ ಸಿಟಿಸನ್ಶಿಪ್ ಸೆರೆಮನಿ ಮುಗಿದು ತುಂಬಾ ಖುಷಿ ಆಗ್ತಿದೆ ಮತ್ತು ಸ್ವಲ್ಪ ಮಿಕ್ಸ್ಡ್ ಫೀಲಿಂಗ್ಸ್ ಇದೆ. ಬಟ್ ಎನಿವೇಸ್, ನಾನು ಹಾರ್ಟಲ್ಲಿ ಯಾವತ್ತಿದ್ರೂ ಇಂಡಿಯನ್ನೇ. ಫ್ರೆಂಡ್ಸ್, ಕೆಲವ್ರಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತಲ್ವ, ಆಸ್ಟ್ರೇಲಿಯನ್ ಸಿಟಿಸನ್ ಆಗಬೇಕಂದ್ರೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅಂತ. ಸೊ ಆಸ್ಟ್ರೇಲಿಯನ್ ಸಿಟಿಸನ್ ಆಗಬೇಕಂದ್ರೆ ನೀವು ಆಸ್ಟ್ರೇಲಿಯಾದಲ್ಲಿ ಮಿನಿಮಮ್ 4 ವರ್ಷನಾದರೂ ಇರಬೇಕು ವ್ಯಾಲಿಡ್ ವೀಸಾದಲ್ಲಿ. ಮತ್ತು ಅದರಲ್ಲಿ 1 ವರ್ಷ ನೀವು ಪರ್ಮನೆಂಟ್ ರೆಸಿಡೆಂಟ್ ಆಗಿ ಇರಬೇಕಾಗಿರುತ್ತೆ. ಮತ್ತು ನಿಮಗೆ ಒಂದು ಸಿಟಿಸನ್ಶಿಪ್ ಎಕ್ಸಾಮ್ ಬರುತ್ತೆ, ನೀವು ಅದನ್ನು ಪಾಸ್ ಮಾಡಿದಾಗ ನೀವು ಆಸ್ಟ್ರೇಲಿಯನ್ ಸಿಟಿಸನ್ ಆಗಬಹುದು. ಸೊ ಇವತ್ತು ನಾನು ಆಸ್ಟ್ರೇಲಿಯನ್ ಸಿಟಿಸನ್ಶಿಪ್ ಸೆರೆಮನಿ ಇತ್ತು, ತುಂಬಾ ಖುಷಿ ಆಗ್ತದೆ. ದಿಸ್ ಈಸ್ ಮೈ ಹ್ಯಾಪಿಯೆಸ್ಟ್ ಮೊಮೆಂಟ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು.
ಎಸ್ ಮಿಕ್ಸ್ ಫೀಲಿಂಗ್ಸ್. ಬರುವಾಗ ಅರ್ಧ ಗಂಟೆ ಮುಂಚೆ ಇಂಡಿಯನ್ ಆಗಿ ಬಂದೆ, ಇವಾಗ ಆಸ್ಟ್ರೇಲಿಯನ್ ಆಗಿ ಹೋಗ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.